ನಮ್ಮ ಸ್ಕೂಲಲ್ಲಿ ನಂದು ಏನೇನು ಅಚೀವ್ಮೆಂಟ್ಸ್ ಅಂತ ಇಷ್ಟರಲ್ಲೇ ಇದೆ. ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನ ಬೆಳೆಸಿ, ನಮ್ಮನ್ನ ಓದಿಸಿ, ನಮ್ಮನ್ನ ಈ ಸ್ಟೇಜಿಗೆ ತರೋಕ್ಕೆ. ಮನೆ ಹೆಂಗೆ ಹುಡುಕಿದ್ವಿ ನಾವು, ಮನೆ ಹೆಂಗೆ ಸಿಕ್ತು, ಮನೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಪ್ರತಿಯೊಂದು ನಮ್ಮ ಅಣ್ಣನೇ ಮಾಡಿರೋದು. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ಇಲ್ಲೊಬ್ರು ಮಲ್ಕೋತೀವಿ, ಇಲ್ಲೊಬ್ರು ಮಲ್ಕೋತೀವಿ, ಇಲ್ಲೊಬ್ರು ಮಲ್ಕೋತೀವಿ, ಇಲ್ಲಿಬ್ರು ಮಲ್ಕೋತೀವಿ, ಇಲ್ಲಿ 4 ಜನ ಮಲ್ಕೋತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು ಗೈಸ್, ದಿಸ್ ಈಸ್ ದ ಮೋಸ್ಟ್ ಅವೈಟೆಡ್ ವಿಡಿಯೋ. ನನ್ನ ಹೋಮ್ ಟೂರ್, ನನ್ನ ಮನೆಯದು ಹೋಮ್ ಟೂರ್ ಇದು. ತುಂಬ ಜನ ತುಂಬ ಸರಿ ಕಮೆಂಟ್ಸಲ್ಲಿ ಕೇಳಿಲ್ಲ, ನಾನು ಡೈರೆಕ್ಟಾಗಿ ಕೇಳಿದ್ದೀರಾ, ಯಾಕೆ ಯಾವಾಗಲೂ ವ್ಲಾಗ್ನ ಈ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡ್ತೀರಾ, ನಮ್ಮ ಮನೆಯಿಂದ ಯಾಕೆ ಸ್ಟಾರ್ಟ್ ಮಾಡಲ್ಲ ಅಂತ. ನನಗೇನೋ ಅನಿಸಿತ್ತು ಗೈಸ್. ಯಾವ ವಿಡಿಯೋದಲ್ಲೂ ನಮ್ಮ ಮನೆ ಇಲ್ಲಿವರೆಗೂ ಎಲ್ಲೂ ತೋರಿಸಿಲ್ಲ. ಸೊ ಲೈಕ್ ತೋರಿಸ್ಬಾರ್ದು ಅಂತಲ್ಲ, ಐ ಫೆಲ್ಟ್ ಲೈಕ್ ದಟ್. ಯಾಕೋ ಗೊತ್ತಿಲ್ಲ ನನಗೂ. ಆ್ಯಸ್ ಅ ಬೀಯಿಂಗ್ ಆಫ್ ಮಿಡಲ್ ಕ್ಲಾಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ತುಂಬ ಜನ ತುಂಬ ಸರಿ ಹೇಳಿದರು, ನಿಂದೆಷ್ಟೇ ಚಿಕ್ಕ ಮನೆ ಇದ್ದರು, ನೀನೆಷ್ಟೇ ದೊಡ್ಡ ಮನೆ ಇದ್ದರು, ನೀನಾಗಿ ನೋಡ್ತಾರೆ, ನಿಮ್ಮ ಮನೆ ನೋಡಿ ಯಾರು ಜಡ್ಜ್ ಮಾಡಲ್ಲ ಅಂತ. ಐ ಬಿಲೀವ್ ದಟ್. ಬಟ್ ಸ್ಟಿಲ್ ಸಮ್ಟೈಮ್ಸ್ ಇದ್ದಾರೆ ಜನ ಹೇಳೋರು, ಜಡ್ಜ್ ಮಾಡೋರು, ಕೇಳೋರು. ಸೊ ಅದೆಲ್ಲ ನಂಗೆ ಇಷ್ಟ ಇರಲಿಲ್ಲ. ಅದರಿಂದ ನಾನು ಯಾವತ್ತೂ ಮನೆ ತೋರಿಸಿರಲಿಲ್ಲ. ಆದರೆ ಇವತ್ತು ಐ ಅಚೀವ್ಡ್ ಮೈ ಬಿಗ್ ಡ್ರೀಮ್ ಆ್ಯಂಡ್ ಒಂದು ದೊಡ್ಡ ಮನೆ, ಸ್ವಂತ ಮನೆ ತಗೊಂಡು ಇವಾಗ ನನಗೆ ಕಾನ್ಫಿಡೆನ್ಸ್ ಇದೆ ಈ ಮನೆ ತೋರ್ಸೋಕ್ಕೆ. ಅಂದರೆ ಇದು ತುಂಬ ಚಿಕ್ಕದು ಅಂತಲ್ಲ, ಬಟ್ ಸ್ಟಿಲ್ ವಿಡಿಯೋ ನೋಡಿ ಈ ಥರ ಮನೇಲಿದ್ದು ಈ ಥರ ಮಾಡ್ತಾನೆ ಅನ್ನೋ ಹೊಗಳೋರು ಇದ್ದಾರೆ, ಈ ಥರ ಮನೇಲಿದ್ದು ಈ ಥರ ಎಲ್ಲ ಮಾಡ್ತಾನೆ ಅನ್ನೋ, ಖರ್ಚು ಮಾಡ್ತಾನೆ ಆ ಥರ ಈ ಥರ ಅನ್ನೋರು ಇದ್ದಾರೆ, ಡಿಸ್ಕರೇಜ್ ಮಾಡೋರು ಇದ್ದಾರೆ. ಸೊ ಅದರಿಂದ ಐ ಡೋಂಟ್ ವಾಂಟ್ ಟು ಟಾಕ್ ದೆಮ್. ಅದರಿಂದ ಯಾವತ್ತೂ ತೋರಿಸಿರಲಿಲ್ಲ. ಬಟ್ ಸ್ಟಿಲ್ ಇವತ್ತು ಡಿಸೈಡ್ ಆಗಿ ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ನಮ್ಮ ಮನೆಯದು ಹೋಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನಾನು ಇಷ್ಟು ದಿನ ಇನ್ನೊಂದು ರೀಸನ್ ಏನಂದರೆ, ಅದೊಂದು ರೀಸನ್ ಆಗಿತ್ತು. ಬಟ್ ಇನ್ನೊಂದು, ನಮ್ಮ ಸ್ವಂತ ಮನೆ ಬರಲಿ, ಆಮೇಲೆ ಹೋಮ್ ಟೂರ್ ಮಾಡೋಣ, ಬೇರೆಯವ್ರ ಹೋಮ್ನ ನಾವು ಟೂರ್ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ಇವಾಗ ಮಾಡುವ, ಬನ್ನಿ. ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಬಿಲ್ಡಿಂಗ್. ಕೆಳಗೆ ಮತ್ತೆ ಹೋಗೋಕ್ಕಾಗಲ್ಲ ಗೈಸ್. 2nd ಫ್ಲೋರು. ಡೈಲಿ ಹತ್ತು ಇಳಿದು ಸಾಕಾಗೋಗುತ್ತೆ. ನಾವು ಆಲ್ಮೋಸ್ಟ್ ಇಲ್ಲಿ ಅರೌಂಡ್ 6 to 7 years ಇದ್ವಿ ಈ ಮನೆಯಲ್ಲಿ. ಆಲ್ಮೋಸ್ಟ್ 6 to 7 years. ಸೊ ಡೈಲಿ 2nd ಫ್ಲೋರ್ ಹತ್ತು ಇಳಿದು ಸಾಕಾಗಿತ್ತು. ಆ್ಯಂಡ್ ಇದೇ ನಮ್ಮ ಪಾರ್ಕಿಂಗ್ ಸ್ಪೇಸ್. ಅಲ್ಲೊಂದು ನನ್ನ ಗಾಡಿ ಬರುತ್ತೆ, ನಮ್ಮ ಅಣ್ಣನ ಗಾಡಿ, ನಮ್ಮ ಅಪ್ಪ ಗಾಡಿ, ನಮ್ಮ ಅಣ್ಣನ ಗಾಡಿ. ಟೋಟಲ್ ನಮ್ಮದೇ ಫುಲ್ ಸ್ಪೇಸ್ ಆಗಿಬಿಡುತ್ತೆ. ಈ ಮನೇಲಿ 7 ಮನೆ, ಈ ಬಿಲ್ಡಿಂಗಲ್ಲಿ 7 ಮನೆ ಇದ್ರೆ ಫುಲ್ 4 ಗಾಡಿ ನಮ್ಮದೇ ಇರುತ್ತೆ. ಆದಮೇಲೆ 2nd ಫ್ಲೋರ್ ಸ್ಟೆಪ್ಸ್ ಬಂದಿದ ತಕ್ಷಣ ಈ ಕಡೆ ಹೋದರೆ ನಮ್ಮ ಮನೆ. ಇದೆಲ್ಲ ಗೊತ್ತು ಮಿಡಲ್ ಕ್ಲಾಸ್ ಥಿಂಗ್ಸ್ ಹೆಂಗೆ ಅಂತ ನೋಡಿ. ಇದೇ ಥರ ಇರುತ್ತೆ. ನಾನು ಯಾರನ್ನೂ ಡಿಸ್ಕರೇಜ್ ಮಾಡಿ ಮಾತಾಡ್ತಾ ಇಲ್ಲ, ನಾವಿರೋದನ್ನ ತೋರಿಸ್ತಾ ಇದ್ದೀನಿ. ನಮಗೆಲ್ಲ ಇದೆ ನೋಡಿ. ನನ್ನ ಸಾಕ್ಸಸ್ ಎಲ್ಲ ಇಲ್ಲಿರುತ್ತೆ. ಆ್ಯಂಡ್ ನಮ್ಮ ಮಮ್ಮಿಗೆ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ. ಆ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ತಾ ಇರ್ತಾರೆ. ಇನ್ನೊಂದು ಪಾಟ್ ಇತ್ತು, ಅದೆಲ್ಲ ಹೋಗಿದೆ. ಅದು ಬಿಟ್ಟರೆ ನನ್ನ ಶೂ ಎಲ್ಲ ಇಲ್ಲಿರುತ್ತೆ ಅಷ್ಟೇ. ಶೂ ಸ್ಪೇಸ್ ಎಲ್ಲ ಇರುತ್ತೆ, ಬಟ್ಟೆ ಎಲ್ಲ ಇಲ್ಲ ಹಾಕೋದು. ಸಮ್ಟೈಮ್ಸ್ ಇಲ್ಲಿರುತ್ತೆ. ಆ್ಯಂಡ್ ಎಷ್ಟು ಸರಿ ನಾನು ಎಷ್ಟು ಬಟ್ಟೆ ಇಲ್ಲ ಹಾರಾಕ್ತಾಗ ಇಲ್ಲಿ ಬಿದ್ದೋಗಿದೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಬಟ್ಟೆ ಬಿದ್ದೋಗಿದೆ. I'm gonna miss my house after 6-7 years. Okay, let's enter to my home guys. ನೋಡಿ, ಇದು ಏನಂತಾರೆ ನನಗಂತೂ ಗೊತ್ತಿಲ್ಲ. ದೇವರು
ನಮ್ಮಮ್ಮ ದೇವ್ರನ್ನ ಕೇರ್ ಮಾಡೋ ಅಷ್ಟು ಇನ್ಯಾರನ್ನೂ ಮಾಡಲ್ಲ. ನಮ್ಮ ಮನೇಲಿ ನಮ್ಮನ್ನ ಮಾಡಲ್ಲ, ಅಷ್ಟು ಕೇರ್ ಮಾಡ್ತಾರೆ ದೇವ್ರನ್ನ. ಮೋಸ್ಟ್ ಪ್ರಾಬಬ್ಲಿ ಅದರಿಂದ ನಾವು ಇವಾಗ ಈ ಥರ ಇದ್ದೀವಿ. ಆಲ್ ಥ್ಯಾಂಕ್ಸ್ ಟು ಮೈ ಮಾಮ್. ಲೆಟ್ಸ್ ಗೋ ಇನ್ಸೈಡ್. ನಮ್ಮ ಮನೆ ಓಪನ್ ಮಾಡಿದ ತಕ್ಷಣ ದಿಸ್ ಈಸ್ ಹಾಲ್. ಇದೇ ನಮ್ಮ ಹಾಲ್. ನಮ್ಮ ಸೋಫಾ ಫುಲ್ ರಾ ಆಗಿ ತೋರಿಸ್ತಾ ಇದ್ದೀನಿ, ಏನು ಕ್ಲೀನ್ ಮಾಡಿಲ್ಲ, ಫುಲ್ ರಾ ಆಗಿದೆ. ಇದು ನಮ್ಮ ಸೋಫಾ. ಆ್ಯಂಡ್ ಇಲ್ಲಿ ನಂದು ನೋಡಿ ಯಾವ ರೇಂಜ್ಗಾಗಿದೆ. ಇದಕ್ಕೆ ಬೇಜಾರಾಗುತ್ತೆ. ಫುಲ್ ಇದು ಗಲೀಜಾಗ್ಬಿಟ್ಟಿದೆ. ನನ್ನ ಚಾರ್ಜ್ ಯಾವಾಗೂ ಇಲ್ಲೇ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಇವಾಗೂ ಚಾರ್ಜ್ ಆಗ್ತಾಯಿತ್ತು. ಆ್ಯಂಡ್ ಇದು ನಮ್ಮ ಚಾರ್ಜ್ ಆಗೋ ಸ್ಪೇಸ್. ಅದು ಬಿಟ್ಟರೆ ಇದನ್ನ ತೆಗೆದ್ರೆ ಇಲ್ಲಿ ಫುಲ್ ನನ್ನ ಥಿಂಗ್ಸ್ ಇರುತ್ತೆ. ಈ ಕಡೆಯಿಂದ ತೆಗಿಬೇಕು. ಇಲ್ಲಿ ಫುಲ್ ನನ್ನ ಥಿಂಗ್ಸ್ ಇರುತ್ತೆ. ಇಲ್ಲಿ ಎಲ್ಲ ಫುಲ್ ವೇಸ್ಟ್ ಡಂಪ್ ಏನಿದೆ, ಡೈಲಿ ಏನೇನು ಇದು ಮಾಡ್ತೀವಿ ಎಲ್ಲ ಫುಲ್ ಲೈಕ್ ಏನು ಚಾರ್ಜಸ್ಸು, ಲೈಕ್ ಏನು ಡೈಲಿ ಥಿಂಗ್ಸ್ ಅಂದ್ಕೊಳ್ಳಿ. ಡೈಲಿ ಥಿಂಗ್ಸ್ ಏನೇ ಇರಬೇಕಂದ್ರೂ ಏನೇ ಇದ್ದರೂ ಎಲ್ಲ ಫುಲ್ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡುತ್ತೆ. ಇದೊಂಥರ ಡಂಪ್ ಸ್ಪೇಸ್ ಇದು. ಚಾರ್ಜರ್ಸು, ಏರ್ ಕಂಡೀಷ್ನರು, ಹ್ಯಾಮರು, ಮಿಕ್ಸ್ಚರು ಇದೆಲ್ಲ ಈ ಸ್ಪೇಸಲ್ಲಿ ಐತೆ. ಈ ಕಡೆ ಎಲ್ಲ ನನ್ನ ಫೈಲ್ಸು, ಬುಕ್ಸು ಇದೆಲ್ಲ ಫುಲ್ ಡಂಪೆ. ಇದೊಂಥರ ಫುಲ್ ಏನಂತಾರೆ ಹರಿಬರಿಲಿ ಬೇರೆ ಎಲ್ಲೂ ಇಡೋಕ್ಕಾಗಲ್ಲ. ಸೊ ಇದೊಂದೇ ಖಾಲಿ ಇರೋದು, ಅದಕ್ಕೆ ಎಲ್ಲ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಅದು ಬಿಟ್ಟರೆ ನಮ್ಮ ಮಮ್ಮಿ ಡೈಲಿ ಪೂಜೆ ಮಾಡೋಕ್ಕೆ ಇಲ್ಲ ಇದಿದೆ. ಆ್ಯಂಡ್ ಇದು ರಂಗೋಲಿ ಅನಿಸುತ್ತೆ, ರಂಗೋಲಿ ಇದೆ. ಆ್ಯಂಡ್ ಇಲ್ಲಿ ನನ್ನ ಮೈಕ್ ಇದೆ, ಗ್ಲೌಸ್ ಇದೆ, ಒಂದು ಬ್ಯಾಂಕ್ ಇದೆ. ಆ್ಯಂಡ್ ಇದು ಬಾಲ್, ಏನೋ ಗಿಫ್ಟ್ಸ್ ಇದೆ. ಆ್ಯಂಡ್ ಇದು ನಮ್ಮ ಮಮ್ಮಿ ಆಫೀಸ್ ಅವ್ರದ್ದು 2018 ಕೊಟ್ಟಿರೋದು ಆಫೀಸಿಂದ. ಆ್ಯಕ್ಚುಲಿ ನಾನು 10th ಇರ್ಬೇಕಾದ್ರೆ ಇದು ಮಾಡಿರೋದು. 10th ಇರ್ಬೇಕಾದ್ರೆ ಒಂದು ಪ್ರಾಜೆಕ್ಟ್ ವರ್ಕ್ ಗ್ಲಾಸ್ ಹೌಸ್ ಅಂತ ಮಾಡಿದ್ದೆ. ಇದು ಇನ್ನೂ ಒಂದು ಟಾಪಲ್ಲಿತ್ತು, ಅದು ಮುರಿದೋಗ್ಬಿಟ್ಟಿದೆ. ಇದು ಯಾರೋ ನನ್ನ ಬರ್ಡೇ ಕೊಟ್ಟಿದ್ರು, ಮ್ಯಾಜಿಕ್ ಮಿರರ್ ಅಂತ. ಅದು ಬಿಟ್ಟರೆ ಇದು ನನ್ನ ಗ್ಲಾಸ್ ಹೌಸು 10th ಮಾಡಿದ್ದಿತ್ತು. ನೋಡಿ ನನ್ನ 10th ಬ್ಯಾಚ್ ಇಲ್ಲೇ ಇದೆ. ನಮ್ಮ ಅಣ್ಣನ ಫೋಟೋ ಐತೆ. ಇದರಲ್ಲಿ ನಾನು ಎಲ್ಲ ಥಿಂಗ್ಸು ನನ್ನ ಸ್ಕೂಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಪ್ರತಿಯೊಂದು ಥಿಂಗ್ಸ್ ಇದರಲ್ಲಿ ಇಡ್ತೀನಿ ನಾನು. ಒಂದಿಷ್ಟು ಜಾಗ ಸಿಕ್ಕಿದ್ರು ಸಾಕು, ಅದನ್ನ ಫುಲ್ ಕವರ್ ಮಾಡ್ತೀವಿ. ನೀವು ಇವಾಗ ಈ ವಿಡಿಯೋದಲ್ಲೇ ನೋಡ್ಬೋದು ನಾವು ಇಷ್ಟು ಚಿಕ್ಕ ಮನೆಯಲ್ಲಿ ಎಷ್ಟು ಕವರ್ ಮಾಡಿದ್ದೀವಿ ಅಂತ. ಎಲ್ಲನೂ ತೋರಿಸ್ತೀನಿ ನೋಡಿ. ಇದರಲ್ಲಿ ಇವಾಗ ನನ್ನ ಸ್ಕೂಲ್, ಪಿ ಯು ಕಾಲೇಜು, ಡಿಗ್ರಿ ಪ್ರತಿಯೊಂದು ಥಿಂಗ್ಸ್ ಇದರಲ್ಲೈತೆ ನೋಡುವ. ಅದು ಬಿಟ್ಟರೆ ನನ್ನ ಗಾಡಿದು ಪಾಲಿಶು ಇದು ಅಷ್ಟೇ. ಇದೆಲ್ಲ ಫುಲ್ ನಂದು. ಇದು ಬ್ಯಾಕ್ ಕೇಸ್ ಅನಿಸುತ್ತೆ. ಇದೆಲ್ಲ ಫುಲ್ ನನ್ನ ಬ್ಯಾಕ್ ಕೇಸು. ಇದು ನನ್ನ ಹುಂಡಿ. ಆವಾಗ ಮಗ್ತಾಯಿದೆ, ಇವಾಗೆಲ್ಲ ಏನಿಲ್ಲ ಅಷ್ಟೇ. ಇದು ನಮ್ಮ ಶೋಕೇಸ್ ಅಲಿಯಾಸ್ ಡಂಪ್ ಕೇಸ್. ಇದು ಫುಲ್ ಡಂಪೆ, ಫುಲ್ ಕಸ. ಇದು ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರೋದು ಮೈಸೂರು. ಆ್ಯಂಡ್ ಇದು ಅಷ್ಟೇ, ಇದು ಅವರು. ಆ್ಯಂಡ್ ನನಗೆ ಆ್ಯಂಡ್ ನಮ್ಮ ಮನೇಲಿ ನನಗಿರೋ ಅಷ್ಟು ಫೋಟೋ ಫ್ರೇಮ್ಸ್ ಬೇರೆ ಯಾರಿಗೂ ಇಲ್ಲ ಅನಿಸುತ್ತೆ, ಅಷ್ಟಿತ್ತು. ಎಲ್ಲನೂ ತೆಗೆಸ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ನನ್ನ ಫೋಟೋ ಫ್ರೇಮ್ಸ್ ಇಲ್ಲೊಂದಿದೆ, ನನ್ನ ಫ್ರೆಂಡ್ಸ್ದು ಗಿಫ್ಟ್ ಕೊಟ್ಟಿರೋದಿತ್ತು ಆ್ಯನಿವರ್ಸರಿಗೆ. 25th ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮಂಗೆ. ಅದು ಬಿಟ್ಟರೆ ಒಂದು ನನ್ನ ಟೆಡ್ಡಿ ಬೇರ್ ನನ್ನ ಬರ್ಡೇಗೆ ಕೊಟ್ಟಿರೋದು, ಅದು ನಮ್ಮ ಮಮ್ಮಿಗೆ ನಮ್ಮ ಅಪ್ಪ ಕೊಟ್ಟಿರೋದು. ಬಿಟ್ಟರೆ ನಮ್ಮ ದೇವ್ರ ಫೋಟೋ, ನನ್ನ ಫೋಟೋ, ಇದು ನಮ್ಮ ಮಮ್ಮಿ ಅವರಪ್ಪ, ಇದು ನಮ್ಮ ಅಮ್ಮ ಅವ್ರ ಆಫೀಸಿಂದ ಕೊಟ್ಟಿರೋದು. ಇದು ನಮ್ಮ ಅಪ್ಪ ಅವರ ಅಮ್ಮ, ಅಪ್ಪ, ನಮ್ಮ ಅಜ್ಜಿ, ತಾತ. ನೋಡಿ ಹಿಂಗಿದೆ ನಮ್ಮ ಫುಲ್ ವಾಲ್. ಆ್ಯಕ್ಚುಲಿ ಅಲ್ಲೊಂದು ಫೋಟೋ ಇತ್ತು, ಇಲ್ಲೊಂದು ಫೋಟೋ ಇತ್ತು, ಇಲ್ಲೂ ನಂದೇ ಇತ್ತು. ಬಟ್ ಅದೆಲ್ಲ ಹಾಕ್ಬಾರ್ದು ಅಂದ್ಬಿಟ್ಟು ನಿಮಿಷ. ಹಾಗೆ ಗೈಸ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಏನು ಮಾಡ್ತಾಯಿದ್ದೆ, ಫೋಟೋಸ್ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಬಿಟ್ಟು ಎಲ್ಲ ಫುಲ್ ಮೇಲೆ ಇಟ್ಸ್ಬಿಟ್ಟಿದ್ದೀನಿ. ನನಗೆ ಫೋಟೋಸ್ ತುಂಬ ಗಿಫ್ಟ್ಸ್ ಬಂದಿರೋದು ಆ್ಯಕ್ಚುಲಿ.
ಎಲ್ಲರ ಫೋಟೋ ಫ್ರೆಂಡ್ಸ್ ತುಂಬ ಕೊಟ್ಟಿದ್ದಾರೆ. ಅದಕ್ಕೆ ಅದು ಫೋಟೋಸ್ ಎಲ್ಲ ಇಲ್ಲಿ ಹಾಕಿಲ್ಲ, ಇಲ್ಲೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಫುಲ್ಲು ಒಂಥರ ಆಸ್ಟ್ರಾಲಜಿ ಫಾಲೋ ಮಾಡ್ತಾರೆ. ಅಲ್ಲಿ ಇದು ಮಾಡೋಂಗಿಲ್ಲ, ಇಲ್ಲಿ ಇಡೋಂಗಿಲ್ಲ, ಹಂಗೆ ಅಂತ. ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಅದಕ್ಕೆ ನಮ್ಮಮ್ಮ ಹೇಳಿರೋ ಪ್ರಕಾರ ಏನಂದರೆ, ಈ ನಮ್ಮ ಮನೆ ಎಂಟರ್ ಆಗಿದೆ, ಲೆಫ್ಟ್ ಸೈಡ್ ಏನಿದೆ, ಲೆಫ್ಟ್ ಸೈಡ್ ಎಲ್ಲ ನಮ್ಮ ಫೋಟೋಸ್ ಯಾವುದು ಹಾಕ್ಬಾರ್ದು ಅಂತೆ. ಲೈಕ್ ಯಾರು ಇರಲ್ಲ ಅವ್ರ ಫೋಟೋಸ್ ಹಾಕ್ಬೇಕಂತೆ. ಸೊ ನಮ್ಮ ಫೋಟೋಸ್ ಯಾವುದು ಹಾಕೋಂಗಿಲ್ಲ. ಅದಕ್ಕೆ ನಾವು ಈ ಕಡೆ ಯಾವುದು ಫೋಟೋಸ್ ಹಾಕಿಲ್ಲ ನಮ್ಮದು. ಅದು ಬಿಟ್ಟರೆ ನಮ್ಮ ಮನೆ ಬೆಳಕು ಬಗ್ಗೆ ಮಾತಾಡೋದು. ನಮ್ಮ ಮನೆ ಸಖತ್ ಬೆಳಕು ಅಂದ್ಕೊಳ್ಳಿ. ಫುಲ್ ಬೆಳಕು ಬರುತ್ತೆ, ಫುಲ್ ಬೆಳಕಿದೆ. ಆ್ಯಂಡ್ ಪಕ್ಕದಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಕೊಕೊನಟ್ ಟ್ರೀ ನೋಡಿದ್ರೆ ಒಳ್ಳೆಯದು. ನಮ್ಮ ಮನೆಗೆ ಈವ್ನಿಂಗ್ 6:30 ಆದರೂ ಲೈಟ್ ಹಾಕೋದೇ ಬೇಡ, ಅಷ್ಟು ಬೆಳಕಿರುತ್ತೆ. ಡೈರೆಕ್ಟ್ ಸನ್ಲೈಟ್ ನಮ್ಮ ಮನೆ ಒಳಗೆ ಬೀಳುತ್ತೆ. ಆ್ಯಂಡ್ ಡೈರೆಕ್ಟ್ ಬೆಳಗ್ಗೆ ಕರೆಕ್ಟಾಗಿ ಒಂದು 6:30-7 ಒಳಗೆ ಅಲ್ಲಿ ಡೈರೆಕ್ಟಾಗಿ ಇಲ್ಲಿ ಸನ್ ಬರುತ್ತೆ. ಇಲ್ಲೇ ಎದುರುಗಡೆ ಕಾಣುತ್ತೆ, ಮೂನು ಇಲ್ಲೇ ಬರುತ್ತೆ. ಇಲ್ಲಿ ಯಾರ ಮನೇಲಿ ಜಾಸ್ತಿ ಬೆಳಕಿರುತ್ತೆ ನಾವು ಅಷ್ಟೇ ಬೆಳಕಾಗ್ತೀವಂತೆ. ಇದೆಲ್ಲ ನಮ್ಮ ಮಮ್ಮಿ ಥಾಟ್ಸ್. ಬಟ್ ಆ್ಯಕ್ಚುಲಿ ಇಟ್ಸ್ ಗುಡ್, ಚೆನ್ನಾಗಿರುತ್ತೆ. ಇಷ್ಟು ಬೆಳಕಿದ್ರೆ ಯಾವುದೇ ಲೈಟ್ ಅವಶ್ಯಕತೆ ಇಲ್ಲ ನಮಗೆ ಈವ್ನಿಂಗ್ವರೆಗೂ. ಓಕೆ, ನೋಡಿ ಈ ಥರ ಇದೆ ನಮ್ಮ ಮನೆ. ಅದು ಬಿಟ್ಟರೆ ನಮ್ಮ ಫೋಟೋಸ್ ಆದಮೇಲೆ ನಮ್ಮ ಶೋಕೇಸ್ ಬರೋಣ. ನಮ್ಮ ಶೋಕೇಸಲ್ಲಿ ನಾನು ಫಸ್ಟ್ ಲೆಫ್ಟಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಲೆಫ್ಟ್ ಸೈಡ್ ಟಾಪಲ್ಲಿ ನಾನೆಲ್ಲ ಮಗ್ಸ್ ಇಟ್ಟಿದ್ದೀನಿ. ಈ ಮಗ್ಸಲ್ಲಿ ನನ್ನ ATM ಕಾರ್ಡ್ಸ್ ಇದೆ ಎಲ್ಲ. ಫುಲ್ ಡೋರ್ ಹಾಕ್ಬಿಡ್ತೀನಿ, ಸೌಂಡ್ ಬರುತ್ತೆ ಅಷ್ಟೇ, ಸೌಂಡ್ ಬರೋಲ್ಲ ಇವಾಗ. ನನ್ನ ಮಗ್ ಫುಲ್ ನನ್ನ ATM ಕಾರ್ಡ್ಸ್ ಇದೆ, DL ಇದೆ ನೋಡಿ. ಇದೆಲ್ಲ ನೋಡಿ ಯಾರು ರೇಡ್ ಮಾಡಿಬಿಡ್ತಾರೆ ಇಷ್ಟೊಂದು ATM ಕಾರ್ಡ್ಸ್ ಐತೆ ಅಂತ. ಇದೆಲ್ಲ ಆಫೀಸಲ್ಲಿ ಅಲ್ಲಿ ಇಲ್ಲೆಲ್ಲ ಎಕ್ಸ್ಟ್ರಾ ಬ್ಯಾಂಕ್ ಅಕೌಂಟ್ ಮಾಡಿಸಿರೋದು. ಅದು ಬಿಟ್ಟರೆ ಇದು ಅಷ್ಟೇ, ಇದು ATM ಕಾರ್ಡ್ಸ್, ಇದು ATM ಕಾರ್ಡ್ಸ್. DL ಎಲ್ಲ ಇದೆ, ಪ್ಯಾನ್ ಕಾರ್ಡು, DL ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಇಲ್ಲಿ ಲೈನಾಗಿ ಮಗ್ಗಲ್ಲಿದೆ, ಎಲ್ಲ ಮಗ್ಗಲ್ಲಿ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ಇದರಿಂದ ನಮ್ಮ ಅಪ್ಪ ಅಮ್ಮ ಫೋಟೋ ಇದೆ, ಅದು ಕಾಣಿಸಲ್ಲ. ಆ್ಯಂಡ್ ಇದು ನನ್ನ ಬೈಕ್ ಕಮ್ಯುನಿಟಿ ಅವ್ರು ಕೊಟ್ಟಿರೋದು. ಅಯ್ಯೋ ಬೆಳಕು ನೋಡಿ, ಇದು ನಮ್ಮ ಬೈಕ್ ಕಮ್ಯುನಿಟಿ ಅವ್ರು ಕೊಟ್ಟಿರೋದು. ಆ್ಯಂಡ್ ಇದೆಲ್ಲ ಯಾರ್ಯಾರು ಕೊಟ್ಟಿರೋದು ಗೊತ್ತಿಲ್ಲ. ನಮ್ಮ ಅಕ್ಕ, ನಮ್ಮ ಮಮ್ಮಿ, ಅವ್ರ ಅಕ್ಕ 3 ಜನ. ಶೋ ಕೇಸ್ ಏನೇನು ಗಿಫ್ಟ್ಸ್ ಬರುತ್ತೆ, ಏನೇನು ಗಿಫ್ಟ್ ಬರುತ್ತೆ ಎಲ್ಲ ಈ ಶೋ ಕೇಸಲ್ಲಿ ತುಂಬ್ತೀವಿ. ಆ್ಯಂಡ್ ರೈಟ್ ಸೈಡ್ ಬಂದು ನನ್ನ ವಾಚಸ್ಸು, ಶೇಡ್ಸು ಪ್ರತಿಯೊಂದು ಈ ಕಡೆ ಸ್ಟೋರ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ಮಮ್ಮಿಯವ್ರ ಬೆಸ್ಟ್ ಫ್ರೆಂಡು. ಈ ಕಡೆ ಒಂದು ಸ್ಮಾಲ್ ಎಲ್ಲ ಶೋಕೇಸ್ ಅಂದ್ಕೊಳ್ಳಿ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಎಲ್ಲ ಗಿಫ್ಟ್ಸೇ ಇರೋದು ಇಲ್ಲೆಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನನ್ನ ಸ್ಕೂಲ್, ನನ್ನ ಚೈಲ್ಡ್ಹುಡ್, ಇಟ್ಸ್ ಆಲ್ ಹಿಯರ್. ನಾನು ಯಾವ ಸ್ಕೂಲ್ ಗೊತ್ತಿಲ್ಲ ಅಲ್ವಾ, ನೋಡಿ ನಮ್ಮ ಸ್ಕೂಲ್ ಹೆಸರು ಕಿರಣ್ ಇಂಗ್ಲೀಷ್ ಸ್ಕೂಲ್. ನನ್ನದ್ರಲ್ಲೆಲ್ಲ ಯಾವುದು ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಯಾವುದೂ ಇರೋಲ್ಲ ಗೈಸ್. ನಮ್ಮದೆಲ್ಲ ಫಸ್ಟ್ ಪ್ರೈಸೇನೆ. ಯಾಕಂದರೆ ನಾವು ಸ್ಪೋರ್ಟ್ಸ್ ದಿ ಬೆಸ್ಟ್ ಅಂದ್ಕೊಳ್ಳಿ. ನಾನು ಸ್ಪೋರ್ಟ್ಸಲ್ಲಿ ರನ್ನಿಂಗ್ ರೇಸ್ ಆ್ಯಂಡ್ ಲಾಂಗ್ ಜಂಪ್ ಆ್ಯಂಡ್ ಜಂಪಿಂಗ್ ರೇಸ್, ಏನೇನೋ ರೇಸ್ ಇತ್ತು, ಅದರೆಲ್ಲರೂ ನಾವು ಟಾಪಲ್ಲಿದ್ವಿ. ಎಲ್ಲ ಫುಲ್ ಒಂಥರ ಏನಂತಾರೆ, ಕ್ರೇಜಿಯಾಗಿತ್ತು. ಬೆಳಕು ಬರುತ್ತೆ. ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದೆ. ಆ್ಯಂಡ್ ಎಲ್ಲ ಸ್ಪೋರ್ಟ್ಸಲ್ಲಿ ಇದು ಆ್ಯಕ್ಚುಲಿ ನಂದು ಅಲ್ಲ, ನಮ್ಮ ಅಣ್ಣಂದೇ ಇದೆ ಇದರಲ್ಲಿ. ನಂದು ನಮ್ಮ ಅಣ್ಣಂದು 2 ಸೇರಿ ಇದು. ಆ್ಯಂಡ್ ಇನ್ನೂ ತುಂಬ ಇತ್ತು. ಆ್ಯಂಡ್ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗಿರೋದ್ರಿಂದೆಲ್ಲ ಬಿಸಾಕ್ಬಿಟ್ಟೆ. ಇನ್ನೂ ಹಂಗೆ ಇಟ್ಕೊಂಡಿದ್ದೀವಿ. ಇಟ್ಸ್ ಆಲ್ ಮೆಮೊರೀಸ್. ನಮ್ಮ ಸ್ಕೂಲಲ್ಲಿ ನಂದು ಏನೇನು ಅಚೀವ್ಮೆಂಟ್ಸ್ ಅಂತ ಇಲ್ಲಿ ಇಷ್ಟರಲ್ಲೇ ಇದೆ. ಆ್ಯಕ್ಚುಲಿ ಗೈಸ್, ಇದು ಡೋರ್ ತೆಗೆದ್ರೆ ಬೆಳಕು ಬರ್ತಾ ಇರುತ್ತೆ. ಡೋರ್ ಹಾಕ್ಬಿಟ್ಟು ಲೈಟ್ ಹಾಕೋಣ. ಆ್ಯಂಡ್ ಜೊತೆಗೆ ನನ್ನ ಮಾಡ್ಲಿಂಗ್ದು ಇದೆ. ಮಾಡ್ಲಿಂಗ್ದು ಒಂದು 3 ಇದೆ, ಇಲ್ಲೊಂದಿದೆ 4. ಆ್ಯಂಡ್ ಇದು ನಮ್ಮ ಅಣ್ಣಂದು, ಇದೆಲ್ಲ ನನ್ನ ಮಾಡ್ಲಿಂಗ್ದು. ಇದು ನಮ್ಮ ಅಣ್ಣನ ಕಾಲೇಜ್ದು, ಇದು ನಂದು. ಆ್ಯಂಡ್ ಇಲ್ಲೆಲ್ಲ ಫುಲ್ ದೇವ್ರುಗಳು.
ಆ್ಯಂಡ್ ಈ ಕಡೆ ಇದು ನಮ್ಮ ಮಮ್ಮಿ ಪ್ರಾಪರ್ಟಿ. ಇಲ್ಲಿ ಆ್ಯಕ್ಚುಲಿ ನನ್ನ ಪ್ರೈಸ್ ಇದೆ. ಲೆಟ್ಸ್ ಓಪನ್. ಇದು ನನ್ನ ಮಾಡಲಿಂಗ್ ಪ್ರೈಸಸ್ ಗೈಸ್. ನೀವೇನು ಮಾಡಿದ್ದೀರಾ ಅಂತ ನಿಮ್ಮ ಪ್ರೈಸಲ್ಲಿ ಗೊತ್ತಾಗಬೇಕು, ನಿಮ್ಮ ಕೆಲಸದಿಂದ ಗೊತ್ತಾಗಬೇಕು. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಗೆ ಎಷ್ಟು ಏನೇನು ಅದರ ರಿಟರ್ನ್ ಬಂದಿದೆ ಅಂತ ಇದೆಲ್ಲ ಗೊತ್ತಾಗೋದು ಈ ಪ್ರೈಸಸ್ಸಿಂದ. ಮಾತಿಂದ ಯಾರೂ ನಂಬಲ್ಲ, ಇದನ್ನ ತೋರಿಸಿದ್ರೆ ಪ್ರತಿಯೊಬ್ಬರು ನಂಬ್ತಾರೆ. ಅದಕ್ಕೆ ಹೇಳೋದು, ನೀವೇನೇ ಮಾಡಿದ್ರು ಅಟ್ಲೀಸ್ಟ್ ನಿಮ್ಮ ಮೆಮೊರೀಸ್ಗಾದರೂ ಲೈಕ್ ಫೋಟೋಸ್ ಲೈಕ್ ಎನಿಥಿಂಗ್ ಈ ಥರ ಪ್ರೈಸಸ್ ಇದ್ದರೆ ನೋ ಒನ್ ವಿಲ್ ಅಟ್ಟರ್ ಎ ವರ್ಲ್ಡ್. ಸೊ ಇಟ್ಸ್ ಆಲ್ ಮೆಮೊರೀಸ್ ಎಷ್ಟಿದೆ ನೋಡಿ. ಆ್ಯಂಡ್ ದ ಮೇನ್ ಪಾರ್ಟ್ ತೋರಿಸ್ಬೇಕಿದೆ ಅದೆಲ್ಲ ನಮ್ಮ ಸ್ಕೂಲ್ದು. ಇದೆಲ್ಲ ನಮ್ಮ ಸ್ಕೂಲ್ದು. ನಮ್ಮ ಕಾಲೇಜಿಗೆ ಬಂದಮೇಲೆ ನೋಡಿ, ದಿಸ್ ಈಸ್ ನಮ್ಮ ಕಾಲೇಜ್. ಜಾಗ ಯಾವುದಾದ್ರೆ ಏನು, ಸ್ಕೂಲ್ ಆದರೆ ಏನು, ಕಾಲೇಜ್ ಆದರೆ ಏನು, ನಾವು ಯಾವಾಗ ಟಾಪಲ್ಲಿ ಇರ್ತೀವಿ, ಪ್ರೈಸಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಇದೊಂಥರ ಹ್ಯಾಬಿಟ್ ನಮಗೆ. ಎಲ್ಲೇ ಹೋದ್ರು, ಆಚೆ ಹೋದ್ರು ಲೈಕ್ ಸರ್ಟಿಫಿಕೇಟ್ಸ್ ತಗೊಬರೋದು. ಇದು ನಮ್ಮ ಅಣ್ಣನ ಸರ್ಟಿಫಿಕೇಟ್. ಆ್ಯಂಡ್ ನಾವು ಶಿರ್ಡಿ, ನಾನು ತುಂಬ ಕೆಟ್ಟದಾಗಿದ್ದೀನಿ. ಬೇಡ ನನ್ನ ಫೇಸೇ ಬೇಡ. ಶಿರ್ಡಿಗೆ ಹೋದಾಗ ತೆಗೆಸ್ಕೊಂಡಿರೋದು. ಆ್ಯಂಡ್ ಅದು ಬಿಟ್ಟರೆ ಒಳಗೆ ಎಂಟರ್ ಆಗಿದ ತಕ್ಷಣ ನೋಡಿ, ಇಷ್ಟು ವಾಕಿಂಗ್ ಸ್ಪೇಸ್. ಇಲ್ಲೊಂದು ಟಿಪಾಯ್, ಇಲ್ಲಿ ಸೋಫಾ, ಇಲ್ಲಿ ಫ್ರಿಡ್ಜ್ ಬಿಟ್ಟರೆ ಇಲ್ಲಿ ದೇವ್ರದ್ದು ಮನೆ. ಆ್ಯಂಡ್ ಇಲ್ಲಿ ಟಿ ವಿ. ಹಾಲಲ್ಲೇ ಇಷ್ಟು ಫಿಲ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಹಾಲಲ್ಲಿ ಇನ್ನೊಂದಿದೆ, ಡ್ರೆಸ್ಸಿಂಗ್ ಟೇಬಲ್ ನೋಡಿ. ಇದೇ ನಮ್ಮ ಡ್ರೆಸ್ಸಿಂಗ್ ಟೇಬಲ್. ಹೆಸ್ರಿಗೆ ಮಾತ್ರ ಡ್ರೆಸ್ಸಿಂಗ್ ಟೇಬಲ್, ಇದರಲ್ಲಿ ಇಲ್ಲೇ ಇರೋದೆಲ್ಲ ಬರೋದೆಲ್ಲ ಇಲ್ಲೇ ಐತೆ. ಇಲ್ಲೂ ಕಸಾನೆ, ಚಾರ್ಜರು, ಅದು ಇದು ವಾಟರು, ಇದು ಏನೇನೋ ಇದೆ. ನಾನು ಇದ್ಯಾವುದು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ನಾನು ಕೂಮ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ಮಿರರ್ ಇಸ್ ಕಂಪಲ್ಸರಿ. ನನಗೆ ಮಿರರ್ ಇಲ್ಲ ಅಂದರೆ ಏನು ಕೆಲಸ ಆಗಲ್ಲ. ಮಿರರ್ ಬೇಕೇ ಬೇಕು, ಮೇಯ್ನು ಪ್ರತಿಯೊಬ್ಬರಿಗೂ. ನನಗೆ ಮಿರರ್ ಮೇಯ್ನಾಗಿ ಬೇಕೇ ಬೇಕು. ಆ್ಯಂಡ್ ಕೆಳಗೆ ಡ್ರಾ ಇದೆ. ಇದೊಂದು ಎಕ್ಸ್ಟ್ರಾ ಸಿಲಿಂಡರ್. ಗೆಸ್ಟ್ಗಳು ಬಂದರೆ ಚೇರ್. ಆ್ಯಕ್ಚುಲಿ ಇದು ಚೇರ್ ಒಳ್ಳೆ ಕ್ವಾಲಿಟಿ ಇದೆ, ನೀಲ್ಕಮಲ್ದು. ಇದು ತಂದೆ ಆಲ್ಮೋಸ್ಟ್ ಒಂದು 3 years ಆಯಿತು. ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದೇನಂತ ನಂಗೆ ನಿಜ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಹೆಲ್ಮೆಟ್ ಇಷ್ಟಿದೆ ನಮ್ಮ ಹಾಲಲ್ಲಿ. ಆ್ಯಂಡ್ ಇಲ್ಲೇ ಕ್ಯಾಲೆಂಡರ್ಸ್ ಇದೆ, ಇಲ್ಲಿ ಸೆಟಪ್ ಬಾಕ್ಸ್ ಇದೆ, ಇಲ್ಲಿ ದೇವರಿದೆ. ಆ್ಯಂಡ್ ಇದೇನೋ ಹೇಳ್ತಾರೆ, ಏನೋ ಶಾಸ್ತ್ರ ಏನೋ ಅಂತಾರೆ, ಬಟ್ ಅದೇನೋ ಒಳ್ಳೇದಂತ ಇಟ್ಟರೆ ಆ ಥರ ಇದರಲ್ಲಿ ನೀರು ಹಾಕ್ಬಿಟ್ಟು, ಹೂವು ಹಾಕ್ಬಿಟ್ಟು, ₹1 ಕಾಯಿನ್ ಹಾಕಿದ್ರೆ ಒಳ್ಳೇದಂತೆ. ಏನೋ ಇದೆ ಗೈಸ್. ನಮ್ಮಮ್ಮ ಏನೇನೋ ಫಾಲೋ ಮಾಡ್ತಾರೆ, ಯೂಟ್ಯೂಬ್ ನೋಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟವ್ರೆ. ಯೂಟ್ಯೂಬಲ್ಲಿ ಹೇಳೋದೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದು ಹಾಲ್ ಪಾರ್ಟ್ ಆದರೆ ನಮ್ಮ ಕಿಚನ್ ನೋಡಿ ಗೈಸ್, ಹಿಂಗಿದೆ ನಮ್ಮ ಕಿಚನ್. ಇಷ್ಟೇ ಇರೋದು ನಮ್ಮ ಕಿಚನ್. ನಮ್ಮ ಕಿಚನಲ್ಲಿ ಇಲ್ಲೊಬ್ರು ಇಬ್ಬರು ನಿಂತ್ಕೊಬೋದು ಅಷ್ಟೇ. ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಬೋದು, ಬಟ್ ಸ್ಟಿಲ್ ನಿಮ್ಗೆ ಗೊತ್ತಾಗಬೇಕು ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ. ಅದಕ್ಕೆ ನಾವು ಇದಕ್ಕಿಂತ ಮುಂಚೆ ಇದ್ದಿದ್ದು ಮನೆ ನೋಡಿಬಿಟ್ರೆ ನೀವು ನಂಬೋದೇ ಇಲ್ಲ ನಾವು ಆ ಮನೇಲಿ ಇದ್ವಾ ಅಂತ. ಆ ಥರ ಇತ್ತು. ಬಟ್ ಸ್ಟಿಲ್ ವಿ ಹ್ಯಾವ್ ಟು ನೋ ವೇರ್ ವಿ ಕಮ್ ಫ್ರಮ್. ಒಂದೊಂದು ಚಿಕ್ಕ ಹೆಜ್ಜೆ ಹಾಕಿ ಇವತ್ತು ಒಂದು ದೊಡ್ಡ ಹೆಜ್ಜೆಯಲ್ಲಿ ಕೂತಿದ್ದೀವಿ, ಒಂದು ದೊಡ್ಡ ಹೆಜ್ಜೆ ಹಾಕಿ ನಿಂತಿದ್ದೀವಿ. ಮೇಲೂ ಐಟಮ್ಸ್ ಇದೆ, ಇಲ್ಲೆಲ್ಲ ಐಟಮ್ಸ್ ಇದೆ. ಇಲ್ಲೂ ಬೆಳಕು ಬರುತ್ತೆ, ಇಲ್ಲೂ ಫುಲ್ ಬೆಳಕು ಬರುತ್ತೆ. ಇಲ್ಲೊಂದಿತ್ತು, ಇಲ್ಲಿ ಮುಂಚೆ ಇದ್ದವರು ಇಲ್ಲಿ ದೇವ್ರ ಫೋಟೋ ಇತ್ತಿದ್ರು. ನಾವು ಅದಕ್ಕೆ ನಮ್ಮಮ್ಮ ದೇವ್ರಿಗೆ ಅಂದರೆ ತುಂಬ ಫಾಲೋ ಮಾಡ್ತಾರೆ. ತುಂಬ ಫಾಲೋ ಮಾಡ್ತಾರೆ ದೇವ್ರದ್ದೆಲ್ಲ. ಅದಕ್ಕೆ ದೇವ್ರಿಗೆ ಅಂತ ಸಪ್ರೇಟಾಗಿ ಮಾಡಿಸಿದ್ದೀವಿ. ಆ್ಯಂಡ್ ಅಷ್ಟು ಬಿಟ್ಟರೆ ನಮ್ಮ ಕಿಚನ್ ಕತೆ. ನೆಕ್ಸ್ಟ್ ವಿಲ್ ಗೋ ಫಾರ್ ದ ರೂಮ್ ಗೈಸ್. ನಮ್ಮ ರೂಮ್
ಏನೋ ವೀಡಿಯೋ ಮಾಡೋಕ್ಕಂತ ಸ್ವಲ್ಪ ಸ್ಕ್ರೀನ್ ಎಲ್ಲ ಹಾಕಿದ್ದೀನಿ, ಇಲ್ಲ ಕೆಡ್ದಾಗಿರ್ತಾಯಿತ್ತು. ಆ್ಯಂಡ್ ನಮ್ಮ ಡೋರ್ ಎಂಟರ್ ಆಗಿದ ತಕ್ಷಣ ನಮ್ಮ ಬೆಡ್ ಇದು ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ಮುಂಚೆ ಏನಾಯ್ತಂದರೆ ಇಲ್ಲಿ ಒಂದು ದಿವಾನ್ ಇತ್ತು, ಇವಾಗ ಅದು ಮೇಲೆ ಹಾಕಿದ್ದೀವಿ, ಮೇಲೆ ನಾನು ತೋರಿಸ್ತೀನಿ. ಆ್ಯಂಡ್ ಆ ದಿವಾನ್ ಮೇಲೆ ನಾನು, ಇಲ್ಲಿ ನಮ್ಮ ಅಣ್ಣ, ಇಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ. ಇಷ್ಟೇ ನಮ್ಮ ಸಣ್ಣ ಕುಟುಂಬ, ಚಿಕ್ಕ ಕುಟುಂಬ, ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಇಷ್ಟೇ ನಾವು 4 ಜನ ಇರ್ತಾಯಿದ್ವಿ. ಆ್ಯಂಡ್ ಇದಾಗಿದ ತಕ್ಷಣ ಒಳಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ನೋಡಿ ಗೈಸ್, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ಇದೆಲ್ಲ ಬುಕ್ ಶೆಲ್ಫ್, ನಾವು ಕ್ಲೋತ್ ಶೆಲ್ಫ್ ಮಾಡ್ಕೊಂಡಿದ್ದೀವಿ. ಪ್ರೂವಿಂಗ್ ದಟ್ ವಿ ಆರ್ ಮಿಡಲ್ ಕ್ಲಾಸ್. ನೀವು ಎಲ್ಲೇ ಇದ್ದರೂ, ಯಾವುದೇ ಪೊಸಿಷನಲ್ಲಿ ಇದ್ದರೂ, ಒನ್ ಡೇ ಅಚೀವ್ ಮಾಡ್ತಿರಲ್ಲ, ಆವಾಗ ಗೊತ್ತಾಗುತ್ತೆ ನೀವು ಎಲ್ಲಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ. ಆ್ಯಂಡ್ ನೀವೆಲ್ಲ ಫುಲ್ ಇದೆಲ್ಲ ಮೇಲೆ ನೋಡ್ಬಿಟ್ರೆ ಶಾಕ್ ಆಗ್ತೀರಾ. ನಂಗೆ ತೋರಿಸ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಿಲ್ಲ, ಎಲ್ಲ ಲೈಕ್ ಗೂಡ್ಸ್ ಅಷ್ಟೇ ನೋಡಿ, ಗೂಡ್ಸ್. ನಾನು ಎಷ್ಟು ಶಾಪಿಂಗ್ ಮಾಡ್ತೀನಿ, ಎಷ್ಟು ಶೂಸ್ ತೊಗೋತೀನಿ, ಎಷ್ಟು ಬಟ್ಟೆ ತೊಗೋತೀನಿ, ಎಲ್ಲ ಅನ್ಕವರ್ ಮಾಡಿದ್ದಾರೆ. ಎಲ್ಲ ಹಂಗೆ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಮೇಲೆ. ಮುಂಚೆ ಇಡ್ತದೆ, ಇವಾಗಿನ್ನ ಮೇಲೆ ರೂಮ್ ಬಂದಿರೋದ್ರಿಂದ ಅಲ್ಲೆಲ್ಲ ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲೂ ಅಷ್ಟೆ, ಇಲ್ಲೆಲ್ಲ ನನ್ನ ಥಿಂಗ್ಸ್ ಐತೆ. ಇದು ನನ್ನ ಸೂಟ್, ಒಂದೇ ಸರಿ ಹಾಕ್ಕೊಂಡಿರೋದು. ಅದು ಬಿಟ್ಟರೆ ನಮ್ಮ ವಾಷಿಂಗ್ ಮಿಷಿನ್ ಇದೆ, ನಮ್ಮ ವಾಶ್ರೂಮ್ ಅಷ್ಟೇ. ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಒಂದೊಂದು ವರ್ಷ, ಒಂದೊಂದು ತಿಂಗಳು, ಒಂದು ದಿನ ನಾವು ಎಷ್ಟೇ ಕಷ್ಟಪಟ್ಟರು ನಾವು ಮನೇಲಿ ಖುಷಿಯಾಗಿರ್ತೀವಿ. ನಾವು ಯಾರಿಗೂ ನಮ್ಮ ಪೇನ್ ಯಾವತ್ತೂ ಯಾರಿಗೂ ತೋರಿಸ್ಕೊಂಡಿಲ್ಲ. ನಮ್ಮಲ್ಲೇ ನಾವು ನಮ್ಮ 4 ಜನದಲ್ಲಿ ಇರುತ್ತೆ ಅಷ್ಟೇ. ಎಷ್ಟೇ ಜಗಳ ಆದರೂ, ಎಷ್ಟೇ ಮಾತಾಡಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು, ನಮ್ಮ ಈ 4 ಜನದ ಮಧ್ಯೆ ಇರುತ್ತೆ ಅಷ್ಟೇ. 4ನೇ ವ್ಯಕ್ತಿ ಇನ್ಯಾರೂ ಬರೋಲ್ಲ, 5ನೇ ವ್ಯಕ್ತಿ ಇನ್ಯಾರೂ ಬರೋಲ್ಲ ನಮ್ಮ ಮಧ್ಯೆ. ನಾವು ಹೆಂಗೆ ಅಂದರೆ, ಎಷ್ಟೇ ಆದ್ರೂ ಯಾರಾದರೂ ಒಬ್ಬರು ಬಂದಾಗ ಅವ್ರನ್ನ ನಾವು ನಗುವಿಂದನೇ ವೆಲ್ಕಮ್ ಮಾಡ್ತೀವಿ. ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಹಂಗೆ ಹಿಂಗೆ ಅಂತ ನಾವು ಯಾವತ್ತೂ ಯಾರಿಗೂ ಹೇಳಿಲ್ಲ. ಅದಕ್ಕೆ ನಮ್ಮ ಫ್ಯಾಮಿಲಿ ಅಂದರೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇಷ್ಟ. ತುಂಬ ಅಂದರೆ ನಿಮಗೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ನಮ್ಮ ಫ್ಯಾಮಿಲಿ ಅಂದರೆ. ಅದು ಯಾವ ಥರ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನೋಡ, ನಮ್ಮ ರೂಮ್ ಇದು ಈ ಥರ ಇದೆ ನಮ್ಮ ರೂಮ್. ಅದು ಬಿಟ್ಟರೆ ಇಲ್ಲಿ ಹ್ಯಾಂಗರ್, ಇಲ್ಲಿ ಫ್ಯಾನ್, ಇಲ್ಲಿ ಐರನ್, ಇಲ್ಲಿ ಹಾಕ್ಬಿಟ್ಟು ಐರನ್ ಮಾಡೋದು, ಹೀಟರ್ ಅಷ್ಟೇ ಗೈಸ್. ಇದು ನಮ್ಮ ರೂಮ್ ಕತೆ. ಆ್ಯಂಡ್ ಇವಾಗ ನಮ್ಮ ಅಣ್ಣ ಊರಿಂದ ಬಂದಿರೋದ್ರಿಂದ ನಾವೆಲ್ಲ ಮೇಲೆ ಶಿಫ್ಟ್ ಆಗಿದ್ದೀವಿ. ಅಂದರೆ ಎಲ್ಲರೂ ಅಲ್ಲ, ನಾನು, ನಮ್ಮ ಅಣ್ಣ, ಇನ್ನೊಬ್ಬ ಅಣ್ಣ, 4 ಜನ ಇದ್ದೀವಿ ಇವಾಗ. ಮೇಲ್ಗಡೆ 4 ಜನ ಇರ್ತೀವಿ, ಕೆಳಗಡೆ ಅಮ್ಮ ಅಪ್ಪ ಇಬ್ಬರು ಇರ್ತಾರೆ ಅಷ್ಟೇ. ಇಷ್ಟು ಜನ ಇರ್ತೀವಿ. ಬನ್ನಿ ಇವಾಗ ಮೇಲೋಗಿ ಹೋಮ್ ಟೂರ್ ಮಾಡುವ. I'm gonna miss this home. After staying 7 years, we're gonna miss this home now. But I'm proud that ನಾವು ಹೊಸ ಮನೆ, ನಮ್ಮ ಸ್ವಂತ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಆಫ್ಟರ್ ಮೀ ಬೀಯಿಂಗ್ 23 years, I'm very proud. I should really thank ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ ಆ್ಯಂಡ್ ಮೈಸೆಲ್ಫ್ ಆ್ಯಸ್ ವೆಲ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಅಣ್ಣಂಗೆ. ನಮ್ಮ ಅಣ್ಣ ಇವಾಗ ಮನೆ ಏನೇನಿದೆ, ಮನೆ ಹೆಂಗೆ ಹುಡುಕಿದ್ವಿ ನಾವು, ಮನೆ ಹೆಂಗೆ ಸಿಕ್ತು, ಮನೆ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಪ್ರತಿಯೊಂದು ನಮ್ಮ ಅಣ್ಣನೇ ಮಾಡಿರೋದು. ನಾನು ವರ್ಕ್ ಹೋಗ್ಬಿಟ್ರೆ ನನಗೆ ಎಲ್ಲೂ ಟೈಮ್ ಸಿಗ್ತಾಯಿರಲಿಲ್ಲ ಓಡಾಡೋಕ್ಕೆ. ಆ್ಯಂಡ್ ನಮ್ಮ ಅಪ್ಪನೂ ಕೆಲಸ ಇತ್ತು, ನಮ್ಮಮ್ಮ ಅಂತೂ ಕೆಲಸ, ಮನೆ ಹುಡುಕಿದ್ದು, ರಿಜಿಸ್ಟ್ರೇಷನ್ ಮಾಡಿಸಿದ್ದು. ಅಂದರೆ ನಾವು ನಾವೇನು ಮಾಡಿಲ್ಲ, ಹೋಗಿದ್ದು, ಮನೆ ನೋಡಿದ್ದು ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಹಾಕಿದ್ದು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದು ಓಡಾಡಿರೋದೆಲ್ಲ ನಮ್ಮ ಅಣ್ಣನೇ. ಸೊ ಸ್ವಂತ ಮನೆ ಇದರಲ್ಲಿ ನಮ್ಮ ಅಣ್ಣಂದೇ ಮೇಜರ್ ರೋಲ್. ಪ್ರತಿಯೊಂದು ಕಡೆ ಓಡಾಡಿ. ಆ್ಯಂಡ್ ಇದು ನಮ್ಮ ಫಸ್ಟ್ ಮನೆ ಅಲ್ಲ, ಸ್ವಂತ ಮನೆ. ಇನ್ನು ಬೇರೆ ಕಡೆ ಎಲ್ಲ ನೋಡಿ ಅದೆಲ್ಲ ಸೆಟ್ ಆಗಿಲ್ಲ. ಅದಾದಮೇಲೆ ಲಾಸ್ಟಲ್ಲಿ ಇದು ಸೆಟ್ಟಾಗಿ ಓಕೆ ಗುಡ್, ಒಳ್ಳೆ ಪ್ರೈಸ್ ಅಂದ್ಕೊಂಡು
ಫೈನಲಿ ಇದನ್ನೆಲ್ಲ ಅವ್ನು ಸೆಲೆಕ್ಟ್ ಮಾಡಿ ಆಮೇಲೆ ನಮ್ಮನ್ನ ಕರ್ಕೊಂಡೋಗಿ ತೋರಿಸಿ ಹಿಂಗಿದೆ ಅಂತ ಹೇಳಿ ಡೈಲಿ ಡಾಕ್ಯುಮೆಂಟ್ಸ್ ಓಡಾಡೋದಾಗಲಿ ನಮ್ಮ ಇದಾಗಲಿ ಪ್ರತಿಯೊಂದು ಕೆಲಸ ಮಾಡಿರೋದು ನಮ್ಮ ಅಣ್ಣನೇ. ವೆರಿ ವೆರಿ ಬಿಗ್ ಥ್ಯಾಂಕ್ಸ್ ಟು ಮೈ ಬ್ರದರ್. ತುಂಬ ಕಷ್ಟಪಟ್ಟಿದ್ದಾನೆ ಆ್ಯಂಡ್ ಅವ್ನ ಕೆಲಸ ಎಲ್ಲ ಬಿಟ್ಟು ತುಂಬ ಓಡಾಡಿದ್ದಾನೆ. ಐ ವುಡ್ ಲೈಕ್ ಟು ಗಿವ್ ಅ ಬಿಗ್ ಗಿಫ್ಟ್. ಅದೇನು ಅಂತ ಗೊತ್ತಿಲ್ಲ ನನಗೂ ಏನು ಕೊಡ್ತೀನಿ ಅಂತ, ಬಟ್ ಸ್ಟಿಲ್ ಐ ಆಮ್ ವೇಟಿಂಗ್. ಅವ್ನ ಹಾರ್ಡ್ ವರ್ಕ್ಗೆ ಏನೋ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು. ಲೆಟ್ಸ್ ಗೋ. ಇವಾಗ ನಮ್ಮ ಮೇಲ್ಗಡೆ ನಾನಿರೋದು ಮನೆ ತೋರಿಸ್ತೀನಿ, ಬನ್ನಿ ಹೋಗೋದ. ಹಿಂಗೆ ಬಂದರೆ ಸೇಮ್ ಇದು ನಮ್ಮ ಮನೆ ಹೆಂಗಿದೆ ಮೇಲ್ಗಡೆನೂ ಹಂಗೆ ಇದೆ. ಬನ್ನಿ ಹೋಗಿ ತೋರಿಸುವ. ಇದು ಸೆಕೆಂಡ್ ಫ್ಲೋರ್, ನಾವಿರೋದು ಥರ್ಡ್ ಫ್ಲೋರ್. ಹಿಂಗೆ ಬಂದರೆ ಮೇಲೆ ಸ್ಟೆಪ್ಸು ಸೆಕೆಂಡ್ ಫ್ಲೋರ್. ಡೈಲಿ 3 ಫ್ಲೋರ್ ಹತ್ತಿಳಿತೀವಿ. ಅದಕ್ಕೆ ನಾವು ಇನ್ನೂ ಹ್ಯಾಂಡ್ಸಮ್ ಆಗಿ ಸಣ್ಣಗಿದ್ದೀವಿ ಗೈಸ್. ನೋಡಿ ಇಲ್ಲಿ ಬಂದರೆ ಸೇಮ್ ಇದೆ, ಕೆಳಗಿರೋ ಥರ ಇಲ್ಲಿ ಪ್ಲ್ಯಾಂಟ್ಸ್ ಇದೆ. ಇಲ್ಲಿಂದ ಕೆಳಗೆ ಮೇಲೆ 11 ಫ್ಲೋರ್ ಇದೆ. ಅದೆಲ್ಲ ಮುಂಚೆ ಫುಲ್ ರೀಲ್ಸ್ ಮಾಡ್ತಾಯಿದ್ದೆ, ಶಾರ್ಟ್ ಮೂವೀಸೆಲ್ಲ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಸೇಮ್ ಗೈಸ್ ಕೆಳಗೆ ಹೆಂಗಿದೆ ಸೇಮ್ ಹಂಗೆ ಇದೆ. ಬಟ್ ಏನಂದರೆ ಇಲ್ಲಿ ಏನೂ ಇಲ್ಲ, ಲೈಕ್ ಬರೋದು ಇಲ್ಲಿ ನಮ್ಮ ಬಟ್ಟೆ ಮತ್ತು ನಾವು ಮಲ್ಕೊಳ್ಳೋದಷ್ಟೇ. ಯಾಕಂದರೆ ಎಲ್ಲರಿಗೂ ಕೆಳಗೆ ಮಲ್ಕೊಳ್ಳೋಕ್ಕಾಗಲ್ಲ, ಜಾಗ ಸಾಕಾಗಲ್ಲ. ಸೊ ಅದರಿಂದ ಮೇಲೆ ಸೇಮ್ ರೂಮ್ ತಗೊಂಡು ಎಂಟರಿಂಗ್ ದ ರೂಮ್. ಓ ಗೈಸ್ ಒಂದೇ ನಿಮಿಷ ಫುಲ್ ಆರ್ಗನೈಸ್ ಮಾಡಿಬಿಡ್ತೀವಿ, ತುಂಬ ಕೆಡ್ದಾಗಿದೆ. ಒಂದ್ಸಕ ಎಂಟರಿಂಗ್ ಅಷ್ಟೊಂದು ಎಲ್ಲ ರಾಗೆ ತೋರಿಸ್ತೀನಿ, ಬಟ್ ಸ್ಟಿಲ್ ನೋಡೋ ಥರ ಅದು ಇರಬೇಕಿಲ್ವ. ನೋಡಿ ಒಳಗೆ ಎಂಟರ್ ಆಗಿದ ತಕ್ಷಣ ನನಗೆ ಯಾವಾಗಲೂ ಹೇಳ್ದಂಗೆ ನಮ್ಮ ದಿವಾನ್ ಏನಿದೆ, ಇದು ದಿವಾನ್ ಕೆಳಗಿತ್ತು. ಆ್ಯಂಡ್ ನಮ್ಮ ಅಣ್ಣ ಬಂದಮೇಲೆ ಮೇಲೆ ತರಿಸಿದ್ವಿ, ಕೆಳಗೆ ಸೋಫಾ ಹಾಕಿದ್ವಿ. ಆ್ಯಂಡ್ ಇದು ನನ್ನ ನೆಟ್ಟು ನಂದು ಗ್ರೀನ್ ಫ್ಯಾಂಟಸಿ ಇರೋದ್ರಿಂದ ಫುಲ್ ಎಲ್ಲ ಗ್ರೀನ್ ಐಟಮ್ಸ್ ತರಿಸ್ತಾ ಇರ್ತೀನಿ ನಾನು. ನನ್ನ ನೆಟ್ಟು ಆ್ಯಂಡ್ ಬಿಟ್ಟರೆ ಇಲ್ಲೊಬ್ರು ಮಲ್ಕೋತೀವಿ, ಇಲ್ಲೊಬ್ರು ಮಲ್ಕೋತೀವಿ, ಇಲ್ಲಿಬ್ರು ಮಲ್ಕೋತೀವಿ. ಇಲ್ಲಿ 4 ಜನ ಮಲ್ಕೋತೀವಿ. ನಮ್ಮ ಅಣ್ಣಂದಿರು ಎಲ್ಲರೂ ನಮ್ಮ ಅಣ್ಣಂದಿರು. ಆ್ಯಂಡ್ ಇಲ್ಲೆಲ್ಲ ಬಟ್ಟೆ, ಡೈಲಿ ಯೂಸು, ನಮ್ಮ ಫ್ಯಾನು. ಇದಂತೂ ನೋಡಿ ಹಿಂಗಾಗ್ಬಿಟ್ಟೈತಿ. ಇಲ್ಲೇನಿಲ್ಲ, ಜಸ್ಟ್ ನಾರ್ಮಲ್ ಅಷ್ಟೇ, ಬರೋದು ಇಲ್ಲಿ ಮಲ್ಕೊಳ್ಳೋದು ಮತ್ತೆ ಎದ್ದು ಹೋಗೋದು ಅಷ್ಟೇ, ಇಲ್ಲೇನೂ ಇಲ್ಲ. ಆ್ಯಂಡ್ ನನ್ನ ಥಿಂಗ್ಸ್ ಎಲ್ಲ ದಿವಾನ್ ಒಳಗಿದೆ. ನನ್ನ ಏನಿದೆ ಶೂಸು, ಬಟ್ಟೆ ಪ್ರತಿಯೊಂದು ಇದರಲ್ಲಿದೆ. ನಮ್ಮಮ್ಮ ಅದನ್ನೇ ಬೈತಾ ಇರ್ತಾರೆ ನನಗೆ, ಎಷ್ಟು ತರಿಸ್ತೀಯ, ಎಷ್ಟು ಶಾಪಿಂಗ್ ಮಾಡ್ತೀಯ ಅಂತ. ಫೈನಲಿ ಅವ್ರಿಗೆ ಗೊತ್ತಾಗ್ದಿರೋಂಗೆ ಇದೆಲ್ಲ ಬಂದು ಬಚ್ಚಿಕ್ಬಿಟ್ಟಿರ್ತೀನಿ. ಇನ್ನು ಎಷ್ಟೊಂದು ಎಲ್ಲ ಬ್ಯಾಗ್ ಕವರ್ ಕೂಡ ಓಪನ್ ಮಾಡಿರೋಲ್ಲ, ಎಲ್ಲ ಫುಲ್ ಅಲ್ಲೇ ಒಳಗೆ ಡಂಪ್ ಮಾಡಿಬಿಟ್ಟಿದ್ದೀನಿ. ನೋಡೋದು ನಮ್ಮ ಅಮ್ಮ ಗೊತ್ತಾದರೆ ಬೈತಾರೆ, ಇನ್ನೂ ಗೊತ್ತಿಲ್ಲ ನಮ್ಮ ಅಮ್ಮಗೆ. ಅದು ಬಿಟ್ಟರೆ ಇದು ನಮ್ಮ ರೂಮ್, ಇದು ನಮ್ಮ ಅಣ್ಣ ವರ್ಕ್ ಮಾಡೋದು ಟೇಬಲ್, ಅವ್ನ ಬುಕ್ಸು, ಇಲ್ಲೂ ಕ್ಲಾತ್ಸ್ ನೋಡಿ ಸೇಮ್. ಆ್ಯಂಡ್ ಅದು ಬಿಟ್ಟರೆ ನನ್ನ ಸ್ಟ್ಯಾಂಡ್ ಇದೆ ಅಲ್ಲಿ. ಇದು ನಾವು ಅಪ್ಪ ಕೊಡಿಸಿದ್ದು. ಅವಾಗ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಇಲ್ಲಿ ಬುಕ್ ಇಟ್ಕೊಂಡು ಹಿಂಗೆ ಕೂತ್ಕೊಂಡು ಓದೋದು. ಇವಾಗೆಲ್ಲ ಕಂಪ್ಯೂಟರ್ ಟೇಬಲ್, ಆ ಟೇಬಲ್ ಈ ಟೇಬಲ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಕೆಳಗೆಗೂ ಮತ್ತು ಇಲ್ಲಿ ಮೇಲಿರೋ ಮನೆಗೂ ಡಿಫ್ರೆನ್ಸ್ ನೋಡಿ. ನಾವು ಒಳಗೆ ಅಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಸೋಫಾ, ಅಲ್ಲಿ ಫ್ರಿಜ್ಜು, ಇಲ್ಲಿ ನೋಡಿ ಅಲ್ಲಿ ಟಿ ವಿ, ಇಲ್ಲಿ ಶೋಕೇಸ್, ಇಲ್ಲೊಂದು ಶೋಕೇಸ್ ಇತ್ತಲ್ವ ಕೆಳಗೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ಇಲ್ಲೊಂದು ಕಾಟು, ಇಲ್ಲೊಂದು ವಾಷಿಂಗ್ ಮಿಷಿನ್ ಆ ಥರ ಇತ್ತು ಕೆಳಗೆ. ಇಲ್ಲೆಲ್ಲ ಡಿಫ್ರೆಂಟ್. ಇಲ್ಲಿ ಇನ್ನೊಂದು ಶೋಕೇಸ್ ಇಲ್ಲ, ಇಲ್ಲಿ ಫ್ರಿಜ್ ಇಡೋಕ್ಕೂ ಅಷ್ಟು ಜಾಗ ಐತಲ್ಲ ಗೊತ್ತಿಲ್ಲ, ಇಲ್ಲಿ ಇದು ಇಡೋಕ್ಕೂ ಇಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇಡೋಕ್ಕೂ ಜಾಗ ಇಲ್ಲ. ಆ್ಯಂಡ್ ಸೇಮ್ ಕಿಚನ್ ಸೇಮ್ ಇದೆ, ಅಲ್ಲೂ ಬಟ್ಟೆ ಇದೆ. ನನಗಿರೋ ಅಷ್ಟು ಬಟ್ಟೆ ಬೇರೆ ಯಾರಿಗೂ ಇಲ್ಲ, ಅಷ್ಟು ಬಟ್ಟೆ ಇದೆ. ಬಟ್ ಸ್ಟಿಲ್ ವಿ ಶುಡ್ ಲುಕ್ ಗುಡ್ ಗೈಸ್. ಅದಕ್ಕೆ ಇನ್ನೇನಿದೆ ತೋರ್ಸೋಕ್ಕೆ, ಇಲ್ಲೇನಿಲ್ಲ, ಇಲ್ಲಿ ಯಾವುದು ಫೋಟೋ ಫ್ರೇಮ್ಸ್ ಇಲ್ಲ, ಏನೂ ಹಾಕಿಲ್ಲ. ಯಾಕಂದರೆ ಸುಮ್ಮನೆ ಇಲ್ಲಿ ಏನೂ ಇಲ್ಲ, ಬರ್ತೀವಿ, ಮಲ್ಕೋತೀವಿ, ಮತ್ತೆ ಎದ್ದು ಹೋಗ್ತೀವಿ. ಸಿಂಪಲ್ ಆಸ್ ದಟ್. ಅಯ್ಯೋ ಫುಲ್ ಇದಾಗ್ಬಿಡುತ್ತೆ, ಲೈಟ್ ಹಾಕುವ. ದಟ್ಸ್ ಆಲ್ ಅಬೌಟ್ ನಮ್ಮ ಮನೆ ಹೋಮ್ ಟೂರ್. ಆಚೆ ಹೋಗಿ ವ್ಲಾಗ್ ಎಂಡ್ ಮಾಡೋದಂದರೆ ಸೌಂಡ್ ಬರ್ತೈತೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾನು ಏನಕ್ಕೆ ಈ ವ್ಲಾಗ್ ಮಾಡಿದೆ ಅಂತ.
ಶುಡ್ ಬಿಲ್ಡ್ ಕಾನ್ಫಿಡೆಂಟ್. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ನಿಮ್ಮ ಮನೆ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಯಾರು ಏನು ಜಡ್ಜ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಒಂದಲ್ಲ ಒಂದು ದಿನ ನೀವು ಒಂದು ದೊಡ್ಡ ಮನೆ ತಗೋತೀರ. ಆವಾಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಕ್ಚುಲಿ ಒಂದು ಥಾಟ್ ಇದೆ ಗೈಸ್, ಮನೆ ದೊಡ್ಡದಿದ್ದಷ್ಟು ಜನ ಎಲ್ಲ ದೂರ ಇರ್ತಾರೆ, ಮನೆ ಚಿಕ್ಕದಿರೋಷ್ಟು ಜನ ಎಲ್ಲ ಒಟ್ಟಿಗೆ ಇರ್ತಾರೆ. ಅಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರ್ತಾರೆ. ಇಲ್ಲಾಂದರೆ ಎಲ್ಲ ಒಂದೊಂದು ಸಪ್ರೇಟ್ ರೂಮ್ಗೆ ಹೋಗ್ಬಿಡ್ತಾರೆ. ಮನೆ ಚಿಕ್ಕದಿದ್ರೆ ಎಲ್ಲ ಒಂದೇ ಹಾಲಲ್ಲಿ ಇರ್ತಾರೆ. ಸೊ ಇಟ್ ವಿಲ್ ಬಿ ಗುಡ್. ಮನೆ ಚಿಕ್ಕದಿರೋದೇನು ಇದಲ್ಲ, ಆದರೂ ಚಿಕ್ಕ ಮನೆಯಲ್ಲೇ ಫುಲ್ ಎಲ್ಲ ಜೊತೆ ಇರ್ತೀವಲ್ಲ, ಅದು ಖುಷಿ. ಮೇನ್ ಬೇಕಾಗಿರೋದು ಖುಷಿ, ಮನೆ ಚಿಕ್ಕದೋ ದೊಡ್ಡದು ಅಂತಲ್ಲ. ಆ್ಯಂಡ್ ಅದು ಬಿಟ್ಟರೆ ದಟ್ಸ್ ಆಲ್ ಅಬೌಟ್ ಮೈ ಹೋಮ್ ಟೂರ್. ಕೆಳಗಿರೋ ಮನೆ ಆ್ಯಂಡ್ ಮೇಲಿರೋ ಮನೆ. ವಿ ಗೋನಾ ಮಿಸ್ ದಿಸ್ ಹೋಮ್ ಫ್ರಮ್ 7 years ಇಲ್ಲಿತ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ ಒಂದು ಸ್ವಂತ ಮನೆಗೆ ಗೈಸ್. ಆಫ್ಟರ್ ಬೀಯಿಂಗ್ ಇನ್ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಿದ್ದು 23 years. ಇನ್ನು ನಮ್ಮ ಅಪ್ಪ ಎಲ್ಲ ಇದ್ದು ಆಲ್ಮೋಸ್ಟ್ ಒಂದು 30 years ಅಂದ್ಕೊಳ್ಳಿ. 30ನಾ, ನನಗೆ ಯಾವಾಗ ಶಿಫ್ಟ್ ಆದ್ರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 30-35 years ಅಂದ್ಕೊಳ್ಳಿ. 35 ಬ್ಯಾಂಗ್ಳೂರಿಗೆ ಬಂದು 35 years ಆದಮೇಲೆ ಸ್ವಂತ ಮನೆ ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮ ಮೇಲೆ, ನನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ ಎಲ್ಲ ಇಟ್ಟಿರೋ ಹೋಪ್ಸ್ನ ನಾವು ನಿಜ ಮಾಡಿದ್ದೀವಿ. ಸೊ ದ ಬೆಸ್ಟ್ ಥಿಂಗ್ ಯು ವಿಲ್ ಡೂ ಯುವರ್ ಪೇರೆಂಟ್ಸ್ ಇಸ್ ಅವ್ರ ಡ್ರೀಮ್ಸ್ನ ನಾವು ಅಚೀವ್ ಮಾಡೋದು. ಅವಾಗ ಅವ್ರಿಗೆ ಸಿಗೋ ಖುಷಿ, ಹ್ಯಾಪಿನೆಸ್ಸೇ ಬೇರೆ. ನಾವು ದೇ ವಿಲ್ ಪ್ರೌಡ್ಲಿ ಸೇ ನಮ್ಮ ಮಕ್ಕಳು ಅಚೀವ್ ಮಾಡಿದ್ರು ಅಂತ. ಸೊ ಶುಡ್ ಡೂ ದಟ್. ನಾವು ಅಮ್ಮ ಅಂತೂ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ ಅದು. ನಾವು ಆ್ಯಕ್ಚುಲಿ ಇದು ಬಂದು ಒಂದು 3rd or 4th ಮನೆ ಅಂದ್ಕೊಳ್ಳಿ. 3rd ಮನೆ ಅಂದ್ಕೊಳ್ಳಿ. 1 2 3 3rd ಮನೆ. ನಾವು ಬೆಂಗಳೂರಿಗೆ ಬಂದಾಗಿಂದ ಒಂದು 3 ಮನೆ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ ಇದು 3rd ಮನೆ. ನಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನ ಬೆಳೆಸಿ, ನಮ್ಮನ್ನ ಓದಿಸಿ, ನಮ್ಮನ್ನ ಈ ಸ್ಟೇಜಿಗೆ ತರೋಕ್ಕೆ. ಸೊ ಇನ್ಮೇಲೆ ನಾವು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡು ಇನ್ಮೇಲೆ ಇನ್ನೂ ಚೆನ್ನಾಗಿ ನೋಡ್ಕೊತೀವಿ. ಆ್ಯಂಡ್ ನಮ್ಮ ಸ್ವಂತ ಮನೆಗೆ ಆ್ಯಕ್ಚುಲಿ ಯಾರಿಗೂ ಹೇಳಿಲ್ಲ, ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ದೊಡ್ಡದಾಗಿ ಪ್ಲ್ಯಾನ್ ಆಗಲಿ, ಆವಾಗ ಕರೆಯೋ ಸಿಚುವೇಶನ್ ಇದ್ದರೆ ಎಲ್ಲರೂ ಬರ್ಬೋದು. ಸೊ ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗಾಯ್ಸ್, ಲವ್ ಯು, ಕೀಪ್ ಸಪೋರ್ಟಿಂಗ್. ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ನನಗೆ ಖುಷಿ. ಕೀಪ್ ಸಪೋರ್ಟಿಂಗ್.